ಓಂ ಋತಿದತ್ವಾತ್ ಪರೋ ವಿಷ್ಣುಃ ಮುಖ್ಯತೋ ರಾತ್ರಿರುಚ್ಯತೆ ತದಾಶ್ರಯತ್ವಾತ್ ದುರ್ಗಾಪಿ ರಾತ್ರಿರಿತ್ಯಭಿಧೀಯತೆ. ನೀಚಾನುಚ್ಚಾಂಶ್ಚ ಜೀವಾನ್ ಸಹ ಬ್ರಹ್ಮಾದೀನ್ ಉರ್ವಪೂರ್ವಯತ್ ಜ್ಞಾನೇನ ಬಾಧತೆ ಜ್ಞಾನಂ ಪ್ರಸಾರಂ ಸ್ವಂ ತಥಾ ಕರೋತ್. ಶ್ರೀ ಗುರುಭ್ಯೋ ನಮಃ. ನವರಾತ್ರ ಮಹೋತ್ಸವಸ್ಯ ಪ್ರಥಮೇ ದಿವಸೆ ಭಗವತಃ ವೇದವ್ಯಾಸಸ್ಯ ಯಾ ರಚಿತಾ ಮಹತೀ ಕೃತಿಃ ಮಹಾಭಾರತ ಕೃತಿಃ ತಸ್ಯಾಂ ಆಶ್ರಮವಾಸಿಕೆ ಪರ್ವಣಿ ಅಯಂ ಪಂಚದಶಃ 15ನೆಯ ಭಾಗ. ತತ್ರ ಗತೆ ದಿವಸೆ ಟಿ ಆರ್ ಕೃಷ್ಣಾಚಾರ್ಯಾಣಾಂ ಪಾಠೆ 29 ಅಧ್ಯಾಯः ಸಮಾಪ್ತಸ್ತಿಷ್ಠತಿ. ಅದ್ಯ 40ನೇ ಅಧ್ಯಾಯः ಪ್ರಾರಭ್ಯತೆ. ವೈಷ್ಣವಪಾಠೆ 43 ಅಧ್ಯಾಯः 43ನೇ ಅಧ್ಯಾಯः ಸಮಾಪ್ತಸ್ತಿಷ್ಠತಿ. ನಾರದಾಗಮನ ಪರ್ವ ಆಶ್ರಮವಾಸಿಕ ಪರ್ವ ಚ ತತ್ರೈವ ಸಮಾಪ್ಯೇತಾಂ. ಉತ್ತರ ಭಾರತಸ್ಯ ಪಾಠೇ ತು ಅದ್ಯ 38ನೇ ಅಧ್ಯಾಯः ಪ್ರಾರಭ್ಯತೆ. ಟಿ ಆರ್ ಕೃಷ್ಣಾಚಾರ್ಯಾಣಾಂ ಪಾಠೆ ಉತ್ತರ ಭಾರತಸ್ಯ ಪಾಠೆ ಚ ಆಶ್ರಮವಾಸಿಕ ಪರ್ವ ನಾದ್ಯಾಪಿ ಸಮಾಪ್ತಮಸ್ತಿ. ಸರ್ವೇಪಿ ಧೃತರಾಷ್ಟ್ರಾದಯಃ ವನೆ ಅಗ್ನಿನ ಅದಹ್ಯಂತ ಇತಿ ವಾರ್ತಾಂ ನಾರದಮುಖೇನ ಶ್ರುತ್ವಾ ಸರ್ವೇಪಿ ಪಾಂಡವಾಃ ಸಸ್ತ್ರೀಕಾಃ ಭೃಶಂ ದುಃಖಿತಾಃ ರುರುದುಃ. ತಸ್ಮಿನ್ ರೋದನಶಬ್ದೇ ಉಪರತೆ ಸತಿ ಮುಹೂರ್ತಾದಿವ ಧರ್ಮರಾಜಃ ಬಾಷ್ಪಂ ಧೈರ್ಯೇಣ ನಿಗೃಹ್ಯ ಇದಂ ವಚನಂ ಅಬ್ರವೀತ್. ಧೃತರಾಷ್ಟ್ರಾದಿಗಳು ಮರಣ ಹೊಂದಿದ್ರು ಅನ್ನೋ ಸಂಗತಿಯನ್ನ ಈ ಧರ್ಮರಾಜ ಮೊದಲಾದವರು ಕೇಳಿದ್ರು. ಕೇಳಿ ಬಹಳ ದುಃಖಪಟ್ಟರು ಅಂತ ಅಲ್ಲಿ ವರ್ಣನೆ ಇದೆ. ಅವರೆಲ್ಲ ಅಳುವುದು ಆದ ಮೇಲೆ, ಅಳುವು ನಿಂತ ಮೇಲೆ ಧರ್ಮರಾಜ ಅವರಿಗೆ ಈ ಮುಂದಿನಂತೆ ಮಾತು ಹೇಳಿದಂತೆ. ಧರ್ಮರಾಜ ಏನು ಹೇಳಿದ ಅಂತ ಅನ್ನೋದನ್ನ ಟಿ ಆರ್ ಕೃಷ್ಣಾಚಾರ್ಯ ಪಾಠ ಮತ್ತು ಉತ್ತರ ಭಾರತದ ಪಾಠಕ್ಕನುಸಾರವಾಗಿ ನಾವು ನೋಡಬೇಕು. ಇಲ್ಲಿ ಈ ವೈಷ್ಣವ ಪಾಠದ ಬಗ್ಗೆ ನಾವು ನೋಡಬೇಕಾದಂಥ ಒಂದು ಸಂಗತಿ ಇದೆ. ಈಗ ನಾವು ಕಳೆದ ದಿವಸ ಯಾವ ಅಧ್ಯಾಯವನ್ನು ಸಮಾಪ್ತ ಮಾಡಿದ್ದೀವಲ್ಲ, ಅಲ್ಲಿ ಧರ್ಮರಾಜ ವಚಃ ಅಬ್ರವೀದಿದಂ, ಧರ್ಮರಾಜ ಈ ಮುಂದಿನಂತೆ ಮಾತನಾಡಿದ ಅಂತ ಕೇಳಿ ಬರ್ತದೆ. ಅದು ವೈಷ್ಣವ ಪಾಠದಲ್ಲೂ ಇದೆ, ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲೂ ಇದೆ, ಮತ್ತು ಉತ್ತರ ಭಾರತದ ಪಾಠದಲ್ಲೂ ಇದೆ. ಟಿ ಆರ್ ಕೃಷ್ಣಾಚಾರ್ಯರ ಪಾಠ ಮತ್ತು ಉತ್ತರ ಭಾರತದ ಪಾಠದಲ್ಲಿ ಅವನು ಏನು ಹೇಳಿದ ಮುಂದೆ ಅಂತನ್ನೋದು ಕಂಡು ಬರ್ತದೆ. ಯಾಕಂದರೆ ಆಶ್ರಮವಾಸಿಕ ಪರ್ವ ಅಲ್ಲಿ ಸಮಾಪ್ತ ಆಗಿಲ್ಲ. ಆ ಆಶ್ರಮವಾಸಿಕ ಪರ್ವದ ಕೊನೆಯ ಉಪಪರ್ವವೇ ಈ ನಾರದ ಆಗಮನ ಪರ್ವ. ಆದರೆ ವೈಷ್ಣವ ಪಾಠದಲ್ಲಿ ಧರ್ಮರಾಜ ಅಬ್ರವೀದಿತಂ ಅಂತ ವರ್ಣನೆ ಮಾಡಿ ಮುಗಿಸಿ ಇದ್ದಕ್ಕಿದ್ದಂತೆ ಆ ಪರ್ವವೇ ಅಲ್ಲಿ ಮುಕ್ತಾಯ ಕಂಡಿದೆ. ಧರ್ಮರಾಜ ಏನು ಹೇಳಿದೆ ಅಂತನ್ನುವುದು ಅಲ್ಲಿ ಕಂಡು ಬಂದಿಲ್ಲ. ಯಾಕಂದರೆ ಅಲ್ಲಿ ಪರ್ವವೇ ಮುಕ್ತಾಯ ಕಂಡಿದೆ. ಇನ್ನು ಮುಂದಿನ ಮೌಸಲ ಪರ್ವದಲ್ಲಿ ಜನಮೇಜಯ ವೈಶಂಪಾಯನರನ್ನ ಕೇಳಿದ್ದು ವರ್ಣನೆ ಇದೆ.
ಅಲ್ಲಿ ಧರ್ಮರಾಜನ ಬಗ್ಗೆ ಯಾವುದೇ ಮಾತೇ ಬಂದಿಲ್ಲ. ಧರ್ಮರಾಜ ಏನು ಹೇಳಿದ ಅಂತನ್ನುವುದು ಕೂಡ ವರ್ಣನೆಯೂ ಅಲ್ಲಿ ಬಂದಿಲ್ಲ. ಈ ಜನಮೇಜಯ ಕೇಳ್ತಾನೆ, ವಿದುರ, ಧೃತರಾಷ್ಟ್ರ ಮೊದಲಾದವರು ಮುಕ್ತಿಗೆ ಹೋದ ಮೇಲೆ, ಸಂಜಯಾದಿಗಳು ಕೂಡ ಮರಣಿಸಿದ ಮೇಲೆ ಪಾಂಡವರು ಏನು ಮಾಡಿದರು ಇದನ್ನು ವರ್ಣನೆ ಮಾಡಿರಿ, ಇಷ್ಟೇ ಇದೆ. ಅಲ್ಲಿಂದ ಮುಂದೆ ಪಾಂಡವರು ಅನೇಕ ಉತ್ಪಾತಗಳನ್ನು ಕಂಡ್ರು ಅಂತ ಅಲ್ಲಿ ವರ್ಣನ ಕೇಳಿ ಬರ್ತದೆ. ಇದು ಆ ವೈಷ್ಣವ ಪಾಠದ ಮೌಸಲ ಪರ್ವದ ಮೊದಲನೇ ಅಧ್ಯಾಯ. ಆದ್ರಿಂದ ಆ ವೈಷ್ಣವ ಪಾಠದಲ್ಲಿ ಒಂದು ದೋಷ ಇದೆ. ಅಲ್ಲಿ ಧರ್ಮರಾಜ ಹೇಳಿದ್ದ ಅಂತ ಅನ್ನುವಲ್ಲಿಗೆ, ಧರ್ಮರಾಜ ಮುಂದಿನಂತೆ ಮಾತನಾಡಿದ ಅನ್ನುವಲ್ಲಿಗೆ ಆಶ್ರಮವಾಸಿ ಪರ್ವ ಹಠಾತ್ತಾಗಿ ಅತಾರ್ಕಿಕವಾಗಿ ನಿಂತು ಹೋಗಿದೆ. ವಸ್ತುತಃ ಅದು ಅಲ್ಲಿ ನಿಲ್ಲಬಾರ್ದಿತ್ತು. ಇನ್ನೂ ಒಂದೆರಡು ಅಧ್ಯಾಯಗಳು ಅದರಲ್ಲಿ ಮುಂದುವರಿಯುವಿವೆ. ಅದರ ಸರಿಯಾದ ಪಾಠ ಉತ್ತರ ಭಾರತದ ಪಾಠದಲ್ಲಿ ಮತ್ತು ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿದೆ. ಏನು ಹೇಳಿದ ಯುಧಿಷ್ಠಿರ? ತಥಾ ಮಹಾತ್ಮನಸ್ತಸ್ಯ ತಪಸ್ಯುಗ್ರೇ ಚ ತಸ್ಥುಷಃ ಅನಾಥಸ್ಯೇವ ನಿಧನಂ ತಿಷ್ಠಸ್ಸು ಅಸ್ಮಾಸು ಬಂಧುಷು. ಧರ್ಮರಾಜನಿಗೆ ತುಂಬಾ ಖೇದ ಆಯಿತು ಅಂತ ಅಲ್ಲಿ ವರ್ಣನೆ ಇದೆ. ಏನು ಖೇದ ಆಯಿತು? ನಾವೆಲ್ಲ ಆತ್ಮೀಯ ಬಂಧುಗಳು, ಈ ಧೃತರಾಷ್ಟ್ರ ಮೊದಲಾದವರಿಗೆ ನಾವೆಲ್ಲ ಇದ್ದೀವಿ. ಇದ್ದಾಗಲೇ ಆ ಧೃತರಾಷ್ಟ್ರನ ನಿಧನ ಹೀಗಾಗಿ ಹೋಯ್ತಲ್ಲ, ಅನಾಥನಂತೆ ಅವನು ಸತ್ತು ಹೋಗ್ಬೇಕಾಯ್ತಲ್ಲ ಅಂತ ಅವನು ದುಃಖಿಸಿದ. ದೈವದ ಗತಿಯನ್ನು ನಾವು ಅರ್ಥ ಮಾಡಿಕೊಳ್ಳುವುದು ಕಷ್ಟ. ವಿಚಿತ್ರ ವೀರನಂತ ದೊಡ್ಡ ಚಕ್ರವರ್ತಿಯ ಮಗ ಈ ಧೃತರಾಷ್ಟ್ರ, ಇವನು ಹೀಗೆ ಮರಣಿಸಿಬಿಟ್ನಲ್ಲ. ಇವನಿಗೆ 100 ಜನ ಮಕ್ಕಳಿದ್ರು. ಸ್ವತಃ ಅವನಿಗೆ 10,000 ಆನೆಗಳ ಬಲ ಇತ್ತು. ಅಂಥವನು ಕಾಡ್ಗಿಚ್ಚಿನಲ್ಲಿ ಸುಟ್ಟೋಗಿಬಿಟ್ನಲ್ಲ. ಅವನು ರಾಜ್ಯದಲ್ಲಿದ್ದಾಗ ಸುಂದರಿಯರ ದಾಸಿಯರು ಅವನಿಗೆ ಗಾಳಿ ಬೀಸ್ತಾ ಇದ್ರು. ಈಗ ಅವನು ಅನಾಥನಂತೆ ಅಲ್ಲಿ ಸತ್ತೋಗಿದ್ದಾನೆ. ಅವನಿಗೆ ರಣಹದ್ದುಗಳೇ ತಮ್ಮ ರೆಕ್ಕೆಗಳಿಂದ ಗಾಳಿ ಬೀಸ್ತಾ ಇವೆಯಲ್ಲ, ಬೀಸ್ತಿರಬಹುದು. ಎಂಥ ವಿಪರ್ಯಾಸ ಇದು. ಹಂಸತೂಲಿಕಾ ತಲ್ಪದಲ್ಲಿ ಆತ ಮಲಗಿರ್ತಿದ್ದ. ಆತನನ್ನು ಒಂದಿ ಭಾಗದರು ಎಬ್ಬಿಸ್ತಾ ಇದ್ರು. ಈಗ ಅವನು ತನ್ನ ಪಾಪಕರ್ಮದ ಫಲವಾಗಿ ನೆಲದ ಮೇಲೆ ಅನಾಥನಂತೆ ಬಿದ್ದಿದ್ದಾನೆ. ಧರಣ್ಯಾಂಸ ನೃಪಶ್ಯೇತೆ ಪಾಪಸ್ಯ ಮಮ ಕರ್ಮವಿಹಿ. ತಾನು ಮಾಡಿದ ಪಾಪಕರ್ಮ ಅಂತಿಲ್ಲ, ನಾನು ಮಾಡಿದ ಪಾಪಕರ್ಮ, ನಾನು ಆತನಿಗೆ ಮಾಡಿದ ಅನ್ಯಾಯ ಅಂತ ಈಗ ವರ್ಣನೆ ಮಾಡ್ಕೊಂಡಿದ್ದಾನೆ ಧರ್ಮರಾಜ. ಗಾಂಧಾರಿಯು ಕೂಡ ತನ್ನ ಗಂಡ ಇದ್ದಲ್ಲಿಗೆ ಹೋದ್ಲು. ಶೋಕ ಪಡೋದಿಲ್ಲ ನಾನು, ಆದರೆ ಕುಂತಿ ಬಗ್ಗೆ ನಾನು ಶೋಕ ಪಡ್ತೇನೆ. ಇಷ್ಟೆಲ್ಲ ಸಂಪತ್ತು, ಐಶ್ವರ್ಯ ಇತ್ಯಾದಿಗಳನ್ನೆಲ್ಲ ಬಿಟ್ಟು ಆಕೆ ಹೊರಟೋದಲ್ಲ. ನಮ್ಮ ಈ ರಾಜ್ಯಕ್ಕೆ ಧಿಕ್ಕಾರ ಇರಲಿ, ನಮ್ಮ ಬಲಕ್ಕೆ, ನಮ್ಮ ಪರಾಕ್ರಮಕ್ಕೆ, ಕ್ಷತ್ರ ಧರ್ಮಕ್ಕೆ ಧಿಕ್ಕಾರ ಇರಲಿ. ಇಷ್ಟೆಲ್ಲ ಅನರ್ಥಗಳನ್ನ ನಮಗೆ ತಡೆಯುವುದಾಗಲಿಲ್ವಲ್ಲ. ನಮ್ಮ ಪರಾಕ್ರಮ ಎಂಥದ್ದಿದು. ಸುಸೂಕ್ಷ್ಮ ಅಖಿಲ ಕಾಲಸ್ಯ ಗತಿ. ಈ ಕಾಲ ಇಷ್ಟು ವಿಚಿತ್ರವಾದದ್ದಲ್ಲದೆ ಹೋಗಿದ್ರೆ, ಕಾಲದ ಗತಿ ಹೀಗಿರದೆ ಹೋಗಿದ್ರೆ, ನಮ್ಮ ತಾಯಿ ಅನಾಥರಂತೆ ಕಾಡ್ಗಿಚ್ಚಿಗೆ ಸಿಕ್ಕು ಸತ್ತಳು ಹೇಗೆ? ಇದನ್ನ ಎಲ್ಲ ನೆನಪಿಸ್ಕೊಂಡ್ರೆ ನನಗೆ ಬುದ್ಧಿಯೇ ಭ್ರಮಣೆ ಆಗುವಂತಿದೆ. ಅರ್ಜುನ ಎಂಥ ಪರಾಕ್ರಮಿ, ಹಿಂದೆ ಖಾಂಡವನವನ್ನೇ ಸುಟ್ಟು ಬೂದಿ ಮಾಡಿದವನು. ಅಂಥ ಖಾಂಡವನವನ್ನು ಸುಟ್ಟು ಬೂದಿ ಮಾಡಿ ಅಗ್ನಿಗೆ ಅವನು ಬೇಕಾದಂಥ ಆಹಾರವನ್ನು ಒದಗಿಸಿಕೊಟ್ಟಿದ್ದ. ಆವಾಗ ಅಗ್ನಿಗೆ ಇಂಥ ಉಪಕಾರ ಮಾಡಿದಾಗ ಆ ಅಗ್ನಿ ನಮ್ಮ ದೊಡ್ಡಪ್ಪ, ದೊಡ್ಡಮ್ಮ, ತಾಯಿ ಇವರನ್ನು ಸುಡಬಾರ್ದಿತ್ತು. ಆ ಉಪಕಾರವನ್ನು ಸ್ಮರಿಸಬೇಕಿತ್ತು. ಭಿಕ್ಷಾರ್ಥಿಯಾಗಿ ಅಗ್ನಿ ಬಂದಿದ್ದ, ಖಾಂಡವನವನ್ನು ನಾನು ಸುಡಬೇಕಾಗಿದೆ ಅಂತ ಅವನು ಹೇಳ್ಕೊಂಡಿದ್ದ. ಅದರಂತೆ ಈ ಅಗ್ನಿಯನ್ನ ತೃಪ್ತ ಮಾಡಿದ್ದ ನಮ್ಮ ಅರ್ಜುನ. ಅರ್ಜುನನ ಸತ್ಯಸಂಧತೆ, ಅಗ್ನಿ ಇವರೆಲ್ಲರಿಗೂ ಕೂಡ ಧಿಕ್ಕಾರ ಇರಲಿ ಅಂತ ಅವನು ಗೋಳಾಡಿದ.
ಭೂಮಂಡಲವನ್ನೇ ಆಳಿದವನು ನಮ್ಮ ದೊಡ್ಡಪ್ಪ ಈ ಕುರುರಾಜ. ಅಂಥವನಿಗಿಂತ ದುರ್ಗತಿ ಹೇಗೆ ಬಂತು? ವೃಥಾ ಅಗ್ನಿನಾ ಸಮಾಯುಕ್ತ ನಿಷ್ಠಾಂ ಪ್ರಾಪ್ತ ಮಮ ಪಿತಾಮಮ. ವೃಥಾಗ್ನಿ, ಈ ವೃಥಾ ಅಗ್ನಿ ಅಂದ್ರೆ ವ್ಯರ್ಥವಾದ ಅಗ್ನಿ ಅಂತ ಈಗ ಅದರ ಅರ್ಥ. ವ್ಯರ್ಥವಾದ ಅಗ್ನಿ ಅಂದ್ರೆ ಏನು? ಆ ಅಗ್ನಿಗೆ ಯಾವುದೇ ಸಂಸ್ಕಾರ ಇಲ್ಲ. ವಾಸ್ತವಿಕವಾಗಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಇವರನ್ನೆಲ್ಲ ಅವರು ಸತ್ತಾಗ ಅವರ ನಿತ್ಯ ಉಪಾಸನ ಅಗ್ನಿ ಏನು ಅವರ ಆರಾಧನೆಯನ್ನು ಸ್ವೀಕಾರ ಮಾಡ್ತಾ ಇರ್ತದೆ, ಆ ಅಗ್ನಿಯಿಂದಲೇ ಅವರನ್ನ ದಹಿಸಬೇಕು. ಇದು ವೃಥಾಗ್ನಿ, ವ್ಯರ್ಥವಾದ ಅಗ್ನಿಯಿಂದ ಆತನನ್ನ ಸುಟ್ಟು ಹೋಗಿದ್ದನ್ನು ನಾವು ನೋಡ್ಬೇಕಾಯ್ತಲ್ಲ. ವೃಥಾಗ್ನಿ ಅಂತಿದೆ, ವ್ಯರ್ಥವಾದ ಅಗ್ನಿ ಅಂತ ಇಷ್ಟೇ ಅರ್ಥ ಅಲ್ಲ. ಅದಕ್ಕೆ ಸಂಸ್ಕಾರವಿಲ್ಲದ ಅಗ್ನಿ ಅಂತ ಅದರ ತಾತ್ಪರ್ಯ. ಕೆಲವು ಕಡೆ ಹಿಂದೆ ಶಾಸ್ತ್ರದಲ್ಲಿ ಆ ಮಾತುಗಳು ಬಂದಿದೆ. ವೃಥಾ ಮಾಂಸಂ ನ ಖಾದೇತ ಅಂತ. ಮಾಂಸವನ್ನು ವ್ಯರ್ಥವಾಗಿ ತಿನ್ನಬಾರ್ದು. ವ್ಯರ್ಥವಾಗಿ ತಿನ್ನಬಾರ್ದು ಅಂದ್ರೆ ಮಾಂಸ ಪಿತೃಗಳಿಗೆ, ದೇವತೆಗಳಿಗೆ ಪೂಜಿತವಾಗಿಲ್ಲದೆ, ಅರ್ಪಿತವಾಗಿಲ್ಲದೆ ಇದ್ದಾಗ ಅದನ್ನು ತಿನ್ನಬಾರ್ದು. ಅಸಂಸ್ಕೃತವಾದ ಮಾಂಸವನ್ನು ತಿನ್ನಬಾರ್ದು ಅಂತ ಅದರ ತಾತ್ಪರ್ಯ. ಹಾಗಿಲ್ಲಿಯೂ ಕೂಡ ವೃಥಾಗ್ನಿ ಅಂದ್ರೆ ಯಾವುದೇ ಸಂಸ್ಕಾರವಿಲ್ಲದ ಅಗ್ನಿ ಅಂತ ಅದಕ್ಕೆ ಅರ್ಥ ಆಗ್ತದೆ. ಹಾಗೆ ಅನುವಾದಕಾರರು ಅದನ್ನು ಅನುವಾದಿಸಿದ್ದಾರೆ. ನಮ್ಮ ತಾಯಿ ಆಗ ಆ ಅಗ್ನಿಗೆ ಸಿಕ್ಕು ಹೋಗುವಾಗ ಬಹಳ ಸಂಕಟಪಟ್ಟು ಗೋಳಾಡಿರ್ಬೇಕು. ನಮ್ಮ ಹೆಸರನ್ನು ತೆಗೆದುಕೊಂಡು ಭೀಮಸೇನನನ್ನ, ಧರ್ಮರಾಜನನ್ನ, ನನ್ನನ್ನು ಅವಳು ನೆನಪು ಮಾಡ್ಕೊಂಡಿರ್ಬೇಕು. ಸಹದೇವ ಅವಳಿಗೆ ತುಂಬಾ ಪ್ರಿಯನಾಗಿದ್ದ. ಅಂತ ಸಹದೇವನು ಕೂಡ ಅವಳನ್ನು ಕಾಪಾಡಲಿಲ್ಲ. ಹೀಗೆ ಅವರೆಲ್ಲರೂ ಪರಸ್ಪರ ಆಲಿಂಗಿಸಿಕೊಂಡು ಗೋಳಾಡಿದರು. ಅಲ್ಲಿಗೆ ಆ ಅಧ್ಯಾಯ ಸಮಾಪ್ತ ಆಗಿದೆ. ನಾಸೌ ವೃಥಾಗ್ನಿನಾದಗ್ಧ ಯತ್ರ ತತ್ರ ಶ್ರುತಮ್ಮಯ ವೈಚಿತ್ರ್ಯವೀರ್ಯೋ ನೃಪತಿ ತತ್ತೇ ವಕ್ಷ್ಯಾಮಿ ಸುವ್ರತ. ಆಗ ನಾರದರು ಅವನಿಗೆ ಮುಂದಿನಂತೆ ಸಮಾಧಾನ ಹೇಳಿದ್ರಂತೆ. ಯಾವುದೋ ವ್ಯರ್ಥವಾದಂತಹ ಲೌಕಿಕ ಅಗ್ನಿಗೆ ಅವನು ಸುಟ್ಟು ಭಸ್ಮ ಆಗಲಿಲ್ಲ. ನಾರದರು ಧರ್ಮರಾಜನಿಗೆ ಸಮಾಧಾನ ಹೇಳಿದರು. ಯಾವುದೋ ಲೌಕಿಕ ಅಗ್ನಿಯಿಂದ, ಅಸಂಸ್ಕೃತವಾದ ಅಗ್ನಿಯಿಂದ ಅವನು ಸುಟ್ಟು ಹೋಗಲಿಲ್ಲ. ಅಲ್ಲಿ ನಡೆದದ್ದನ್ನು ನಾನು ಕೇಳ್ತೇನೆ, ನಾನು ಕೇಳಿದ್ದೀನಿ, ಅದನ್ನು ನಿನಗೀಗ ಹೇಳ್ತೀನಿ ಕೇಳು ಅಂತ ಇದ್ದಾರೆ ಅವರು. ಧೃತರಾಷ್ಟ್ರ ಅರಣ್ಯಕ್ಕೆ ಹೋದ. ಅಲ್ಲಿ ಪುರೋಹಿತರ ಮೂಲಕ ಇಷ್ಟಿಯನ್ನು ಮಾಡಿಸ್ಬೇಕು ಅಂತ ಆಲೋಚನೆ ಮಾಡಿದ್ದ ಅವನು. 3 ಅಗ್ನಿಗಳನ್ನು, ಆಹವನೀಯ, ಗಾರ್ಹಪತ್ಯ ಮತ್ತು ದಕ್ಷಿಣಾಗ್ನಿಗಳನ್ನು ವಿಸರ್ಜಿಸಿದ. ಆ ಅಗ್ನಿಗಳನ್ನ ಯಾಜಕರು ಆ ನಿರ್ಜನವಾದ ಅರಣ್ಯದಲ್ಲೇ ವಿಸರ್ಜಿಸಿ ಎಲ್ಲೋ ಹೋಗ್ಬಿಟ್ರು. ಆಗ ಆ ವಿಸೃಷ್ಟವಾದ ಅಗ್ನಿ ವಾಯುವಿನ ಸಹಾಯದಿಂದ ಎಲ್ಲ ಕಡೆ ಹರಡಿ ಆ ಅರಣ್ಯವನ್ನೆಲ್ಲ ಬಲಿ ತೆಗೆದುಕೊಂಡಿತ್ತು. ಆವಾಗ ತಪಸ್ವಿಗಳು ತಿಳಿಸಿದಂತೆ ಈ ಧೃತರಾಷ್ಟ್ರ, ಕುಂತಿ ಮತ್ತು ಗಾಂಧಾರಿಯು ಕೂಡ ಅದೇ ಅಗ್ನಿಗೆ ಬಲಿಯಾದರು. ಗಂಗಾ ನದಿ ತೀರದಲ್ಲಿ ಎಲ್ಲ ಋಷಿಗಳು ಕೂಡ ನನಗೆ ಇದನ್ನೇ ಹೇಳಿದರು. ಧೃತರಾಷ್ಟ್ರ ತನ್ನ ಅಗ್ನಿಯಲ್ಲೇ ಅವನು ಯಾವ ಅಗ್ನಿಯನ್ನು ಆರಾಧಿಸ್ತಿದ್ನೋ ಅದೇ ಅಗ್ನಿಯಿಂದಲೇ ಅವನು ಸುಟ್ಟು ಹೋಗಿದ್ದಾನೆ. ಏವಂ ಸ್ವೇನಾಗ್ನಿನ ರಾಜ ಸಮಾಯುಕ್ತೋ ಮಹೀಪತೆ. ಆದ್ರಿಂದ ಅವನಿಗೆ ಸುಸಂಸ್ಕೃತವಾದಂಥ ಅಗ್ನಿಯಿಂದ ಯೋಗ್ಯವಾದ ರೀತಿಯಿಂದ ಸಾವೇ ಆಗಿದೆ. ಅವನಿಗೆ ಕ್ಷುದ್ರವಾದಂಥ ಯಾವ ಸಾವು ಆಗಿಲ್ಲ. ನೀನು ಅದನ್ನು ಚಿಂತಿಸಬೇಕಾಗಿಲ್ಲ ಅಂತ ನಾರದರು ಹೇಳಿದರು. ಈ ಮಹಾಭಾರತದಲ್ಲಿ ಆ ವಿಷಯ ಸ್ಪಷ್ಟವಾಗಿ ಬಂದಿಲ್ಲ. ಅದನ್ನು ತಾತ್ಪರ್ಯದನೇ ಹೇಳಿದೆ. ತನ್ನ ಹೃದಯದಲ್ಲಿದ್ದ ಅಗ್ನಿಗಳನ್ನು ಅವನು ಹೊರಗೆ ತೆಗೆದಿದ್ದ, ಹೊರಗೆ ಆವಾಹಿತ ಮಾಡಿಕೊಂಡಿದ್ದ. ಆಗ ಆ ಅಗ್ನಿ ಕಾಡನ್ನೆಲ್ಲ ಸುಟ್ಟು ಹಾಕಿತು ಅಂತ ತಾತ್ಪರ್ಯದನೇ ಅದನ್ನು ಸ್ಪಷ್ಟ ಮಾಡಿದೆ. ಮುಂದೆ ಧರ್ಮರಾಜ ತನ್ನ ಸಹೋದರರು, ಪತ್ನಿಯರು ಅವರೆಲ್ಲರ ಜೊತೆ ಗಂಗಾ ತೀರಕ್ಕೆ ಹೋದ. ಜನನೂ ಕೂಡ ಬಂದರು, ಸಮಸ್ತ ಜನರು ಕೂಡ ಬಂದರು. ಏಕವಸ್ತ್ರಧರರಾಗಿದ್ರಂತೆ ಅವರೆಲ್ಲ. ಗಂಗಾ ನದಿಯ ಸಮೀಪಕ್ಕೆ ಹೋದರು. ವಾಸಸ ಏಕೇನ ಸಂವೃತಾ ಅಂತ. ಧರ್ಮರಾಜನ ನೇತೃತ್ವದಲ್ಲಿ ಅವರು ಆ ಧೃತರಾಷ್ಟ್ರಾದಿಗಳಿಗೆ ತರ್ಪಣ ಕೊಟ್ಟರು. ಅವರವರ ನಾಮ, ಗೋತ್ರ ಇತ್ಯಾದಿಗಳನ್ನೆಲ್ಲವನ್ನು ಹೇಳ್ಕೊಂಡ್ರು. ಮತ್ತೆ ನಗರದ ಹೊರಭಾಗದಲ್ಲೇ ಅವರು ಉಳ್ಕೊಂಡಿದ್ರು.
ಆ ಅಶೌಚವನ್ನು ಪರಿಹಾರ ಮಾಡಿಕೊಳ್ಳೋದಕ್ಕಾಗಿ. ಎಲ್ಲ ರೀತಿಯಾದ ದಾನಗಳನ್ನು ಧರ್ಮರಾಜ ಕೊಟ್ಟು ಮುಗಿಸಿದ. ಮತ್ತು 10 ಮತ್ತು 11ನೇ ದಿವಸಗಳಲ್ಲಿ ಏನೇನು ಕರ್ಮಗಳನ್ನು ಮಾಡಬೇಕಾಗಿತ್ತೋ ಅದನ್ನು ಮಾಡಿದ. 12ನೇ ದಿವಸದ ಶ್ರಾದ್ದವನ್ನು ಕೂಡ ಮಾಡಿದ. ದ್ವಾದಶಾಹನಿ ತೇಭ್ಯ ಸಹ ಕೃತಶೌಚೋ ನರಾಧಿಪ ದದೌ ಶ್ರಾದ್ದಾನಿ ವಿಧಿವತ್ ದಕ್ಷಿಣಾವಂತಿ ಪಾಂಡವ ಧೃತರಾಷ್ಟ್ರಂ ಸಮುದ್ದಿಶ್ಯ ದದೌ ಸ ಪೃಥ್ವೀಪತಿ. ಮುಂದೆ ಈ ಎಲ್ಲ ದಾನಗಳು ಯಾರ್ಯಾರಿಗೆ ಎಷ್ಟೆಷ್ಟು ಸಲ್ಲಬೇಕಾಗಿತ್ತೋ ಹಾಗೆ ಎಲ್ಲವನ್ನೂ ದಾನ ಮಾಡಿದ. ಅವನು ಮರಳಿ ಹಸ್ತಿನಾಪಟ್ಟಣಕ್ಕೆ ಬಂದು ಮುಟ್ಟಿದ. ಧರ್ಮರಾಜ ಕಳಿಸಿಕೊಟ್ಟಂತೆ ಕೆಲವರು ವ್ಯಕ್ತಿಗಳು ಹರಿದ್ವಾರಕ್ಕೆ ಹೋಗಿದ್ರು. ಅಲ್ಲಿ ಗಾಂಧಾರಿ, ಕುಂತಿ, ಧೃತರಾಷ್ಟ್ರ ಇವರ ಅಸ್ಥಿಗಳನ್ನು ಸಂಗ್ರಹ ಮಾಡಿಕೊಂಡು ಗಂಗಾ ತೀರಕ್ಕೆ ಬಂದರು. ಗಂಗೆಯಲ್ಲಿ ಅದನ್ನೆಲ್ಲ ವಿಸರ್ಜಿಸಿದ್ರು. ಧರ್ಮರಾಜನಿಗೆ ಅದನ್ನ ತಿಳಿಸಿದರು. ವನವಾಸೇ ತಥಾ ತ್ರೀಣಿ ನಗರೇ ದಶ ಪಂಚಚ ಹತಪುತ್ರಸ್ಯ ಸಂಗ್ರಾಮೇ ದಾನಾನಿ ದತ್ತಃ ಸದಾ. ಕುರುಕ್ಷೇತ್ರದ ಯುದ್ಧ ಆದಮೇಲೆ 15 ವರ್ಷಗಳ ಕಾಲ ಧೃತರಾಷ್ಟ್ರ ಅರಮನೆಯಲ್ಲಿದ್ದ. ಅಲ್ಲಿಂದ ಮುಂದೆ 3 ವರ್ಷ ಆ ಧೃತರಾಷ್ಟ್ರ ಅರಣ್ಯದಲ್ಲಿ ವಾನಪ್ರಸ್ಥಾಶ್ರಮದ ವಿಧಾನದಿಂದ ಬದುಕಿದೆ. ಇದು ಒಟ್ಟು ಆತನ ಅಂತ್ಯಕಾಲದ ವರ್ಣನ. ಮುಂದೆ ಯುಧಿಷ್ಠಿರ ಮನಸ್ಸಿಲ್ಲದ ಮನಸ್ಸಿನಿಂದ ತನ್ನ ರಾಜ್ಯಾಡಳಿತ ಮೊದಲಾದವುಗಳನ್ನು ಮುಂದುವರಿಸಿದ. ಯುಧಿಷ್ಠಿರಸ್ತು ನೃಪತಿ ನಾತಿ ಪ್ರೀತಮನಾಹತದ ಧಾರಯಾಮಾಸ ತದ್ರಾಜ್ಯಂ ನಿಹತ ಜ್ಞಾತಿ ಬಾಂಧವ. ಅಲ್ಲಿಗೆ ಉತ್ತರ ಭಾರತದ ಪಾಠದಲ್ಲಿ 39 ಮತ್ತು ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 41ನೇ ಅಧ್ಯಾಯ ಸಮಾಪ್ತವಾಗಿದೆ. ಆಶ್ರಮವಾಸಿಕ ಪರ್ವ ಅದು ಕೂಡ ಇಲ್ಲಿಗೆ ಸಮಾಪ್ತವಾಗಿದೆ. ಇಲ್ಲಿಗೆ ಈ ಆಶ್ರಮವಾಸಿಕ ಪರ್ವ ಸಮಾಪ್ತ ಆಗಿದೆ. ಅದರ ಸಾರ ಭಾಗವನ್ನು ಮತ್ತೊಂದು ಬಾರಿ ಸಂಕ್ಷಿಪ್ತವಾಗಿ ನೋಡೋಣ. ಬಹಳ ತತ್ವಾರ್ಥಗರ್ಭಿತವಾದ ಮಾತುಗಳೇನು ಅದರಲ್ಲಿ ಕಾಣಿಸಿಲ್ಲ ನನಗೆ. ಭೀಮ ಧೃತರಾಷ್ಟ್ರನಿಗೆ ಕಠೋರವಾದ ಮಾತುಗಳನ್ನು ಆಡ್ತಾ ಇದ್ದ ಅನ್ನೋದನ್ನೆಲ್ಲ ನೋಡಿದ್ದೀವಿ. ಮುಂದೆ ಅದಕ್ಕೆ ಕಾರಣ ಏನು? ಧೃತರಾಷ್ಟ್ರನಿಗೆ ವೈರಾಗ್ಯ ಭರಿಸುವ ಉದ್ದೇಶದಿಂದ ಹಾಗೆ ಮಾಡ್ತಾ ಇದ್ದ ಅಂತ ಅನ್ನೋದನ್ನು ನೋಡಿದ್ದೀವಿ. ಧೃತರಾಷ್ಟ್ರ ಈ ಧರ್ಮರಾಜನಿಗೆ ಮಾಡಿದಂಥ ತತ್ವೋಪದೇಶವೊಂದನ್ನು, ಹೇಗೆ ರಾಜ್ಯವನ್ನು ಆಳಬೇಕು ಅಂತ ಅನ್ನೋದನ್ನು ಅವನು ಉಪದೇಶ ಮಾಡಿದ್ದನ್ನು ನಾವು ನೋಡಿದ್ದೇವೆ. ವಿದ್ಯಾವೃದ್ಧಾನ್ ಸದೈವ ತ್ವಂ ಉಪಾಸೀತ ಯುಧಿಷ್ಠಿರ. ವಯಸ್ಸಿನಿಂದ ವಿದ್ಯೆಯಿಂದ ವೃದ್ಧರಾದವರನ್ನು ಯಾವತ್ತೂ ನೀನು ಉಪಾಸಿಸಬೇಕು. ಅವರು ಹೇಳುವುದನ್ನು ನೀನು ಕೇಳಬೇಕು. ರಾಜನಾದವನ ಆತ್ಮರಕ್ಷಣೆ ಹೇಗೆ ಮಾಡ್ಕೋಬೇಕು ಅಂತ ಅನ್ನೋದನ್ನು ವಿಧಾನ ಮಾಡಿದ. ಈ ಧೃತರಾಷ್ಟ್ರ ಧರ್ಮರಾಜನಿಗೆ ಹೇಳಿದ. ಯಾವಾಗ ಯುದ್ಧ ಮಾಡಬೇಕು, ಯಾವಾಗ ಸಂಧಿ ಮಾಡ್ಕೋಬೇಕು ಶತ್ರುಗಳ ಜೊತೆಗೆ, ಅದನ್ನೆಲ್ಲ ವರ್ಣನೆ ಮಾಡಿದ. 1000 ಅಶ್ವಮೇಧಯಾಗಗಳನ್ನು ಮಾಡಿದಂಥ ರಾಜನಿಗೆ ಸಿಗುವ ಫಲವು, ಧರ್ಮದಿಂದ ರಾಜ್ಯವನ್ನು ಆಳುವಂಥ ರಾಜನಿಗೆ ಸಿಗುವಂಥ ಫಲನೂ ಎರಡೂ ಒಂದೇ ಇದೆ ಅಂತ ಹೇಳಿದ. ಆತ ಧೃತರಾಷ್ಟ್ರ ಪ್ರಜೆಗಳ ಸಮ್ಮತಿಯನ್ನು ಕೇಳಿದ ತಾನು ಅರಣ್ಯಕ್ಕೆ ಹೋಗುವುದಕ್ಕಾಗಿ. ಧರ್ಮರಾಜ ತನ್ನ ಸ್ವಂತದ ಧನವನ್ನೇನು ಧೃತರಾಷ್ಟ್ರನಿಗೆ ಕೊಟ್ಟ, ಆ ಧನವನ್ನು ಉಪಯೋಗ ಮಾಡಿ ಧೃತರಾಷ್ಟ್ರ ಮೃತರಾದಂಥ ತನ್ನ ಮಕ್ಕಳು ಮೊದಲಾದವರಿಗೆ ಶ್ರಾದ್ದ ಮಾಡಿದ್ದು, ಮುಂದೆ ಅವರು ವನವಾಸಕ್ಕೆ ಹೋಗಿದ್ದು, ಇದನ್ನೆಲ್ಲ ನೋಡ್ತೀವಿ. ಪಾಂಡವರು ಕುಂತಿಯನ್ನು ತಡೆದರು. ಯಥಾ ರಾಜ್ಯಮಿದಂ ಕುಂತಿ ಭೋಕ್ತವ್ಯಂ ಪುತ್ರ ನಿರ್ಜಿತಂ ಪ್ರಾಪ್ತವ್ಯ ರಾಜಧರ್ಮಾಶ್ಚ ತದೇಯಂತೆ ಕುತೋಮತಿ. ನಮಗೀಗ ರಾಜ್ಯ ಸಿಕ್ಕಿದೆ, ನೀನು ನಮ್ಮ ಜೊತೆಗೆ ಈ ರಾಜ್ಯದಲ್ಲಿ ಇರಬೇಕಾಗಿತ್ತು, ಈ ಯಾಕೆ ಅರಣ್ಯಕ್ಕೆ ಹೋಗುವ ಹಂಬಲ ಅಂತ ತಡೆದ. ಆದರೆ
ನೀವು ಕ್ಷತ್ರ ಧರ್ಮವನ್ನು ಯಶಸ್ವಿಯಾಗಿ ಪಾಲಿಸಿದ್ದೀರಿ ಅನ್ನೋದನ್ನು ನೋಡುವುದಷ್ಟೇ ನನ್ನ ಉದ್ದೇಶ ಆಗಿತ್ತು. ನನಗೆ ಭೋಗವೇನೂ ಬೇಕಾಗಿಲ್ಲ. ಮಾ ಪರೇಶಾ ಮುಖಪ್ರೇಕ್ಷಾ ಸ್ಥ ಇತ್ಯೇವಂ ತತ್ಕೃತಂ ಮಯ. ಜೀವನ ಮಾಡುವುದಕ್ಕಾಗಿ ಮತ್ತೊಬ್ಬರ ಅಡಿಯಾಳ ಆಗಿರಬಾರ್ದು ನೀವು, ಇಷ್ಟು ಮಾತ್ರ ನನ್ನ ಉದ್ದೇಶ ಆಗಿತ್ತು. ಅದಕ್ಕಾಗಿ ನಿಮ್ಮನ್ನು ಹಿಂದೆ ಯುದ್ಧಕ್ಕಾಗಿ ನಾನು ಪ್ರೋತ್ಸಾಹಿಸಿದೆ. ನನಗೇನು ರಾಜ್ಯದ ಮೇಲಿನ ಈ ಸುಖದ ಭೋಗದ ಹಂಬಲವಿಲ್ಲ ಅಂತ ಅವಳು ಹೇಳಿ ಅರಣ್ಯಕ್ಕೆ ಹೊರಟೇ ಹೋದ್ಲು. ಶತಯೂಪ ಅನ್ನುವ ರಾಜರ್ಷಿಯ ಆಶ್ರಮದಲ್ಲಿ ಈ ಧೃತರಾಷ್ಟ್ರಾದಿಗಳು ಕೆಲವು ಕಾಲ ವಾಸ ಮಾಡಿದರು. ಅಲ್ಲಿ ವ್ಯಾಸರು ಬಂದರು, ತಪಸ್ಸಿದ್ಧಿಯ ಮಹತ್ವವನ್ನು ಅವನಿಗೆ ವರ್ಣನೆ ಮಾಡಿದರು. ತಪಸ್ಸಿನಲ್ಲಿ ಅವನಿಗೆ ಆಸಕ್ತಿ ಹೆಚ್ಚುವಂತೆ ಮಾಡಿದರು. ಪಾಂಡವರು ಮತ್ತು ಪುರವಾಸಿಗಳೆಲ್ಲ ಧೃತರಾಷ್ಟ್ರಾದಿಗಳ ಬಗ್ಗೆ, ಅವರ ಯೋಗಕ್ಷೇಮದ ಬಗ್ಗೆ ಬಹಳ ಚಿಂತಿತರಾಗಿ ಒಂದು ಬಾರಿ ಅವರನ್ನೇ ನೋಡಬೇಕು ಅಂತ ಅಲ್ಲಿಂದ ಹೊರಟೇ ಬಿಟ್ರು. ಅಲ್ಲಿ ಬಂದಂತಹ ಪಾಂಡವರನ್ನ, ಅವರ ಸ್ತ್ರೀಯರನ್ನ ಈ ಸಂಜಯ ಉಳಿದ ಋಷಿಗಳಿಗೆಲ್ಲ ಪರಿಚಯ ಮಾಡಿಕೊಟ್ಟ. ಮುಂದೆ ವಿದುರ ತನ್ನ ಅವತಾರವನ್ನು ಪರಿಸಮಾಪ್ತ ಮಾಡಿದ. ಯುಧಿಷ್ಠಿರನಲ್ಲಿ ಆತ ಲೀನನಾಗಿಬಿಟ್ಟ. ಧೃತರಾಷ್ಟ್ರ, ಗಾಂಧಾರಿ ಮೊದಲಾದವರೆಲ್ಲ ತಮ್ಮ ಸತ್ತು ಹೋದ ಮಕ್ಕಳ ಬಗ್ಗೆ ಆಲೋಚನೆ ಮಾಡಿದರು. ಕುಂತಿಯು ಕೂಡ ಕರ್ಣನ ಬಗ್ಗೆ ಆಲೋಚನೆ ಮಾಡಿದ್ಲು. ಕರ್ಣನಿಗೆ ತಾನು ಮಾಡಿದ ಅಪಚಾರವನ್ನು ಬಗೆದು ದುಃಖಪಟ್ಲು. ವ್ಯಾಸರು, ನಿಮ್ಮ ಈ ಎಲ್ಲ ದುಃಖವನ್ನು ಪರಿಹಾರ ಮಾಡ್ತೇನೆ, ಮತ್ತೆ ನಿಮ್ಮ ಸಂಶಯವನ್ನು ಕೂಡ ನಾನು ಪರಿಹರಿಸುವವನಿದ್ದೇನೆ ಅಂತ ಹೇಳಿದರು. ನಿಮಗೇನು ಬೇಕಾಗಿದೆ ಅದನ್ನು ಕೇಳಿ ಅಂತ ಹೇಳಿದರು ಅವರು. ಅದಲ್ಲದೆ ಮೂಲ ರೂಪದಲ್ಲಿ ಈ ಧೃತರಾಷ್ಟ್ರಾದಿಗಳು ಯಾರು, ಭೀಮ ಯಾರು, ಅರ್ಜುನ ಯಾರು, ಅದೆಲ್ಲವನ್ನು ಕೂಡ ಅವರು ತೋರಿಸಿಕೊಟ್ರು. ಅವರೆಲ್ಲರ ಅಪೇಕ್ಷೆಯಂತೆ ಆ ವ್ಯಾಸರು ಗಂಗಾ ನದಿಗೆ ಅವರೆಲ್ಲರನ್ನು ಕರೆದುಕೊಂಡು ಹೋಗಿ ಮರಣ ಹೊಂದಿದ್ದವರೆಲ್ಲರನ್ನು ಕೂಡ ತೋರಿಸಿದರು. ಮರಣ ಹೊಂದಿದಂಥ ಅಭಿಮನ್ಯು ಮೊದಲಾದವರೆಲ್ಲರೂ ಕೂಡ, ದುರ್ಯೋಧನಾದಿಗಳೆಲ್ಲರೂ ಕೂಡ ಅಲ್ಲಿಗೆ ಒಂದು ರಾತ್ರಿಯ ಮಟ್ಟಿಗೆ ಬಂದರು. ಎಲ್ಲರೂ ಒಂದು ರಾತ್ರಿ ಕಾಲ ಸುಖವಾಗಿ ಕಾಲ ಕಳೆದ್ರು, ಮತ್ತೆ ಹೊರಟೋದ್ರು. ಜನಮೇಜಯ ವೈಶಂಪಾಯನರನ್ನ, ಇದು ಹೇಗೆ, ಕಥಂನು ತ್ಯಕ್ತ ದೇಹಾನ ಪುನಸ್ತದ್ರೂಪ ದರ್ಶನಂ, ಮರಣಿಸಿದವರು ಮತ್ತೆ ಬರುವುದು ಹೇಗೆ ಅಂತ ಪ್ರಶ್ನೆ ಕೇಳಿದ್ದ. ಅದಕ್ಕೆ ವೈಶಂಪಾಯನರು, ಮಹಾಭೂತಾನಿ ನಿತ್ಯಾನೇ ಭೂತಾಧಿಪತಿ ಸಂಶಯಾತ್ ತೇಷಾಂಚ ನಿತ್ಯ ಸಂವಾಸೋ ನ ವಿನಾಶೋ ವಿಯುಜ್ಯತಾಂ. ಈ ಪಂಚಮಹಾಭೂತಗಳು, ಇಂದ್ರಿಯಗಳು ಇವೆಲ್ಲ ಒಂದು ಅಂಶದಿಂದ ಮೃತನಾದ ಜೀವನ ಅನುಸರಿಸಿ ಹೋಗ್ತವೆ. ಮತ್ತೊಂದು ಅಂಶದಿಂದ ಅವು ಈ ಜೀವನ ಜೊತೆಗೇ ಇರ್ತವೆ. ಇವರೆಲ್ಲ ಈ ದುರ್ಯೋಧನಾದಿಗಳೆಲ್ಲ ಮರಣಿಸಿದ್ರು ಕೂಡ ಅವರ ಜೊತೆಗೆ ಹೋಗಿರುವಂತಹ ಪಂಚಮಹಾಭೂತಗಳ ಅಂಶಗಳ ಕಾರಣದಿಂದಾಗಿ ಮತ್ತವರು ಮರಳಿ ಬರುವುದು ಸಾಧ್ಯ ಆಗಬಹುದು ಅನ್ನೋದನ್ನ ವೈಶಂಪಾಯನರು ಜನಮೇಜಯನಿಗೆ ತೋರಿಸಿದರು. ಮತ್ತೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ 3ನೇ ಅಧ್ಯಾಯ 1ನೇ ಪಾದ ಅಲ್ಲಿ 4ನೇ ಸೂತ್ರ, ಮತ್ತು 2ನೇ ಅಧ್ಯಾಯ 4ನೇ ಪಾದ ಅಲ್ಲಿ 2ನೇ ಸೂತ್ರ, ಮತ್ತೆ ಬೃಹದಾರಣ್ಯಕ ಉಪನಿಷತ್ತಿನ 5ನೇ ಅಧ್ಯಾಯದ ಆರ್ಥ ಭಾಗದ ಬ್ರಾಹ್ಮಣದಲ್ಲಿ ಬರುವಂತೆ ಇಂದ್ರಿಯಗಳು ಮತ್ತು ಭೂತಗಳು ನಿತ್ಯ ಹೇಗೆ ಅಂತನ್ನುವುದನ್ನೆಲ್ಲ ನಾವು ಮಹಾಭಾರತದ ಕಥೆಗೆ ಪೋಷಕವಾಗಿ ನೋಡಿ ಮುಗಿಸಿದೆವು. ವ್ಯಾಸರ ಕೃಪೆಯಿಂದ ಜನಮೇಜಯನು ಕೂಡ ತನ್ನ ತಂದೆ ಪರೀಕ್ಷಿತನನ್ನ ನೋಡಿದ್ದನ್ನು ಕೂಡ ನೋಡಿದೆವು. ಏಚ ಪಕ್ಷಧರಾಧರ್ಮೇ ಸದೃತ್ತ ರುಚಯಶ್ಚಯೇ ಯಾಂದೃಷ್ಟ ಹೀಯತೆ ಪಾಪಂ ತೇಭ್ಯ ಕಾರ್ಯ ನಮಸ್ಕ್ರಿಯ. ಯಾರು ಧರ್ಮದ ಪಕ್ಷಪಾತಿಗಳಾಗಿದ್ದಾರೋ ಮತ್ತೆ ನಿತ್ಯ ಸದಾಚಾರವನ್ನ, ಉತ್ತಮ ನಡತೆಯನ್ನ
ಮುಂದುವರಿಸ್ಕೊಂಡು ಹೋಗ್ತಾರೋ ಅವರ ದರ್ಶನ ಮಾತ್ರದಿಂದ ಪಾಪ ಪರಿಹಾರ ಆಗ್ತದೆ. ಅಂಥವ್ರಿಗೆ ನಮಸ್ಕಾರ ಮಾಡಬೇಕು ಅಂತ ಒಂದು ಶ್ಲೋಕವನ್ನು ಕೂಡ ನಾವು ಅಲ್ಲೇ ನೋಡಿದೆವು. ಕೇವಲ ಧೃತರಾಷ್ಟ್ರಾದಿಗಳಿಗೆ ಮಾತ್ರ ಅಲ್ಲ, ಉಳಿದ ಅನೇಕ ಜನರಿಗೆ, ಮತ್ತೆ ಜನಮೇಜಯನಿಗೂ ಕೂಡ ಈ ಭಾರತ ಅಂತನ್ನುವುದು ನಡೆದಂಥ ಒಂದು ಘಟನೆ ಅನ್ನೋದ್ರ ಬಗ್ಗೆ ನಿಶ್ಚಯ ಬಂದಿತ್ತು. ವ್ಯಾಸರು ಅವರ ಎಲ್ಲ ಸಂಶಯಗಳನ್ನು ಪರಿಹರಿಸಿದರು, ಮತ್ತೆ ಅವರ ದುಃಖವನ್ನು ಕೂಡ ಪರಿಹರಿಸಿದರು. ವ್ಯಾಸರ ಸೂಚನೆಯಂತೆ ಧೃತರಾಷ್ಟ್ರ ಪಾಂಡವರಿಗೆ ಮರಳಿ ಅರಣ್ಯಕ್ಕೆ ಹೋಗುವಂತೆ ಹೇಳಿದ. ಮರಳಿ ಹಸ್ತಿನಾವತಿಗೆ ಹೋಗಲಿಕ್ಕೆ ವರ್ಣಿಸಿದ. ಅದರಂತೆ ಅವರೆಲ್ಲ ಹಸ್ತಿನಾವತಿಗೆ ಹೋಗಿ ಮುಟ್ಟಿದರು. ಅಲ್ಲಿ ಕೆಲವು ಕಾಲ ಆದ ಬಳಿಕ, ಈ 1-2-3 ವರ್ಷ ಆದ ಬಳಿಕ ಧೃತರಾಷ್ಟ್ರಾದಿಗಳು ಅರಣ್ಯದಲ್ಲಿ ದಗ್ಧರಾದರು ಅನ್ನುವಂಥ ಸಮಾಚಾರವನ್ನು ನಾರದರ ಮೂಲಕ ಯುಧಿಷ್ಠಿರ ಕೇಳಿದ್ದ. ಅದನ್ನು ಕೂಡ ನಾವು ನೋಡಿದೆವು. ಧೃತರಾಷ್ಟ್ರ ಯಾವುದೋ ಅಸಂಸ್ಕೃತವಾದಂಥ ಅಗ್ನಿಯಲ್ಲಿ ತನ್ನ ಶರೀರವನ್ನು ಬಿಡಲಿಲ್ಲ, ಶರೀರವನ್ನು ಸುಟ್ಟು ಹಾಕಿಕೊಳ್ಳಿಲ್ಲ. ಹೊರತು ಸುಸಂಸ್ಕೃತವಾದಂಥ ತನ್ನದೇ ಆದ ಅಗ್ನಿಯಲ್ಲೇ ಅವನು ತನ್ನ ಶರೀರವನ್ನು ಕಳೆದುಕೊಂಡ. ಹಾಗಾಗಿ ಅವನಿಗದು ಯೋಗ್ಯವಾದಂಥ ಮರಣವೇ ಆಗಿತ್ತು ಅಂತ ಅಲ್ಲಿ ಬಂದಿದೆ. ಮುಂದೆ ಧರ್ಮರಾಜ ಧೃತರಾಷ್ಟ್ರಾದಿಗಳಿಗೆ ಶ್ರಾದ್ದ ಮಾಡಿದ್ದನ್ನು ನಾವು ನೋಡಿದೆವು. ಅಲ್ಲಿಗೆ ಆ ಪರ್ವ ಸಮಾಪ್ತ ಆಗಿತ್ತು. ಪ್ರತಿಯೊಂದು ಪರ್ವ ಸಮಾಪ್ತವಾದಾಗ ನನಗೆ ಈ ಹಿಂದೆ ಪಾಠ ಮಾಡಿದಂಥ ಅನೇಕ ಗುರುಗಳೊಬ್ಬರನ್ನ ಅದರ ಅಂತ್ಯಕಾಲದಲ್ಲಿ, ಆ ಪ್ರವಚನದ ಅಂತ್ಯಕಾಲದಲ್ಲಿ ಸ್ಮರಿಸ್ತಾ ಬಂದಿದ್ದೇನೆ. ಈಗ ಈ ಆಶ್ರಮವಾಸಿಕ ಪರ್ವ ಸಮಾಪ್ತ ಆಗ್ತಿರುವಾಗ ಗುರುಗಳಾದಂತಹ ಅನಂತ ತಂತ್ರಿ ಆಚಾರ್ಯರು ಅವರನ್ನ ಸ್ಮರಿಸ್ಕೋತೇನೆ. ಅವರು ಒಳ್ಳೆಯ ಅನುಷ್ಠಾನ ನಿಷ್ಠರು. ಯಾವುದೇ ನ್ಯಾಯ, ವೇದಾಂತ, ಅಲಂಕಾರ ಇತ್ಯಾದಿ ಪಾಠಗಳನ್ನೆಲ್ಲವನ್ನೂ ಕೂಡ ಮನಮುಟ್ಟುವಂತೆ ಬೋಧನೆ ಮಾಡುವಂಥ ಸಾಮರ್ಥ್ಯ ಇದ್ದವರು. ಎಲೆ ಮರೆಕಾಯಿಯಂತೆ ಅವರ ಸಾಧನೆ. ಸಮರ್ಥ ಅನುವಾದಕರು ಕೂಡ ಹೌದು ಅವರು. ಈ ಸುಧಾ ಸೌರಭ ಅಂತೇನು ಕನ್ನಡದಲ್ಲಿ ಅನುವಾದ ಬಂತು, ಆ ಅನುವಾದದಲ್ಲಿ ಅದರ ಏಕರೂಪತೆಯನ್ನು ತರುವುದರಲ್ಲಿ ಬಹಳ ಮಹತ್ವದ ಸ್ಥಾನ ವಹಿಸಿದವರವರು. ವಿದ್ಯಾಮಾನ್ಯ ತೀರ್ಥರು ಮತ್ತು ವಿದ್ಯಾಧೀಶ ತೀರ್ಥರು, ವಿಶ್ವೇಶ ತೀರ್ಥರು ಎಲ್ಲರ ಪ್ರಶಂಸೆಯನ್ನ ಗಳಿಸಿದಂಥವರು. ಮೀಮಾಂಸಕ್ಕೆ ಸಂಬಂಧಪಟ್ಟ ಅರ್ಥ ಸಂಗ್ರಹ ಅನ್ನೋ ಒಂದು ಗ್ರಂಥವನ್ನು ಅವರು ನನಗೆ ಪಾಠ ಮಾಡಿದ್ರು. ಅದಲ್ಲದೆ ವ್ಯಾಕರಣ ಪಾಠನೂ ಕೂಡ ಮಾಡಿದ್ರು. ಅವರು ತೀರ್ಕೊಂಡು ಬಹಳ ಕಾಲ ಆಯ್ತು ಈಗಾಗಲೇ. ಅಂಥ ಅನಂತ ತಂತ್ರಿ ಆಚಾರ್ಯರು. ಅವರ ಅಂತರ್ಯಾಮಿ ಆದಂಥ ಭಾರತೀಯ ಮುಖ್ಯ ಪ್ರಾಣಾಂತರ್ಗತನಾದಂಥ ರುಕ್ಮಿಣಿ ಸತ್ಯಭಾಮ ಸಮೇತನಾದ ಕೃಷ್ಣನಿಗೆ ಈ ಭಾಗ ಅರ್ಪಿತವಾಗಿದೆ. ಈ ಭಾಗವು ಕೂಡ ಸಮಾಪ್ತವಾಗಿದೆ.